ಇದರಲ್ಲಿ ಏನಂದರೆ ಹುಡುಗಿಯವರ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಇವ್ರ ಕೇಸ್ ಆಗಿ ಜೈಲಿಗೆ ಹೋದ್ರೆ ಹುಡುಗಿ ಹೆಸರು ಬರುತ್ತೆ. ಫಸ್ಟ್ ಆದರೆ ಇವಾಗ ಬರಲ್ಲ. ಫಸ್ಟ್ ಎಲ್ಲ ಏನಂದರೆ ಇದೆಲ್ಲ ಫುಲ್ ಕ್ಲೀನಾಗಿ ಹಾಕಿ ನಮ್ಮ ಮೀಡಿಯಾದಲ್ಲೆಲ್ಲ ಕೊಡ್ತಾಯಿದ್ರು. ಇವಾಗ ಆ ಥರ ಕೊಡೋಕ್ಕಾಗಲ್ಲ. ಏನಂದರೆ ಹೆಸರು ಬಂದೇ ಬರುತ್ತೆ. ಇಲ್ಲಾಂದರೆ ಇದು ನೇಮ್ ಇಲ್ಲಂಗೆ ಬಂದರೆ ಅದು ಪ್ರಯೋಜನ ಇಲ್ಲ ಅಂತ. ಅವಾಗ ಫೋಟೋಸ್ ಎಲ್ಲ ಬರುತ್ತೆ, ಹೆಸರು ಹೋಗುತ್ತೆ ನಮ್ಮದು ಫ್ಯಾಮ್ಲಿದು ಅಂತ ಬಂದು ಇವನಿಗೆ ಮಾತುಕತೆ ಮಾತಾಡಿ ವಾಪಸ್ ಕೊಡಿ ಅಂತ. ಅವಾಗ ಇವನೇನು ಹೇಳಿದಂದರೆ, ನಾನು ದುಡ್ಡು ಕೊಡ್ತೀನಿ, ನಿಮ್ಮ ಮಗಳನ್ನ ಮದುವೆ ಆಗಲ್ಲ. ನಾವು ದುಡ್ಡು ಕೊಟ್ಟು ನಿಮ್ಮ ಮಗಳನ್ನ ಮದುವೆ ಆಗಲ್ಲ. ಅದೇನು ಸರ್ ಅಂತ ಟ್ಯಾಕ್ಟಿಕ್ ಅವ್ನು ಹೇಳ್ತಿರೋದು? ಅವ್ನು ಇವಾಗ ದುಡ್ಡು ಕೊಡ್ತೀನಿ ಅಂದರೆ ಇವಾಗ ಅವ್ರ ಮಗಳು ಲವ್ ಮಾಡಿರೋದು, ಕರೆಕ್ಟ್. ಇವನ್ ಬಿಟ್ಟು ಹೋಗಲ್ಲ. ಆ ಮಗಳು ಇವಾಗ ಯಾವಾಗ ಅವ್ರ ತಂಗಿಗೆ ಈ ಮಾತು ಹೇಳಿದ್ನೋ, ಈ ಥರ ಹೇಳ್ತಾ ಇದ್ದಾನೆ, ಏನು ಮಾಡೋಣ ಅಂದಮೇಲೆ ಆ ಹುಡುಗಿ ಬಂದು ಇವನ್ಗೆ ಮಾತಾಡಿ ಕೆನ್ನೆಗೆ ಹೊಡೆದು, ಆಮೇಲೆ ಮಾತುಕತೆಯಲ್ಲೇ ಬಂದಾಗ ಅವನು ಇಷ್ಟು ನಾನು ಖರ್ಚು ಮಾಡಿರೋದು ಇಷ್ಟು ಪೆಂಡಿಂಗ್ ಇದೆ, ಇಷ್ಟು ನಾನು ದುಡ್ಡು ಕೊಡ್ತೀನಿ ನಿಮಗೆ, ಮಿಕ್ಕಿದ ದುಡ್ಡು ನಾನು ತರಿಸ್ಕೊಡ್ತೀನಿ ಅಂದು ಕರ್ಕೊಂಡೋಗಿ ಮಾತಾಡಿಸಿ ನಿಮ್ಗೆ ಇದು ಮಾಡ್ತೀನಿ. ಆಮೇಲೆ ಅಲ್ಲಿ ಪೊಲೀಸವ್ರನ್ನ ಕರೆಸಿದ್ರು. ಪೊಲೀಸವ್ರು ಬಂದಾಗ, ಇಲ್ಲ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ ಸರ್, ಇವ್ರಿಗೆ ಸೆಟ್ಲ್ಮೆಂಟ್ ಮಾಡಿ ಕೊಡ್ತೀನಿ ವಾಪಸ್ಸು ದುಡ್ಡು ಅಂತ ಅಗ್ರಿಮೆಂಟ್ ಹಾಕ್ಕೊಂಡು ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಯಾವ ಮನೆ ತೋರಿಸಿದ್ರೋ ಆ ಮನೆ 60 ಲಕ್ಷ ರೂಪಾಯಿ ಲೀಸ್ಗೆ ಹಾಕೊಂಡವನೇ. ಆ ಮನೆನೇ 60 ಲಕ್ಷಕ್ಕೆ ಲೀಸ್ ಹಾಕೊಂಡು. ಸರಿ ಸರಿ. ಸೊ ಇದೇನ್ ಮಾಡಿದಾನೆ, ಅದು ಇದಕ್ಕೆ ಮುಂಚೆ ಬೇರೆ ಯಾವ್ದೋ ಫ್ರಾಡ್ ಮಾಡಿದಾನೆ. ಆ ದುಡ್ಡು ಬಂದಿರೋದನ್ನ ಅವನು ತಗೊಂಡಿರೋದು. ಅದು ಇವ್ರಿಗೆ ಆಮೇಲೆ ಗೊತ್ತಾಗಿದೆ ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ ಅಂತ. ಯಾವಾಗ ಇವರು ಕಂಪ್ಲೇಂಟ್ ನೋಡಿದಾಗ ಸೊ ಆ ದುಡ್ಡು ವಾಪಸ್ ಬಂದಿದೆ. ಆ ಮನೆಯವರು ವಾಪಸ್ ಕೊಟ್ಟಿದ್ದಾರೆ. ಇವ್ರು ಅಗ್ರಿಮೆಂಟ್ ಕೊಟ್ಟಾಗ ವಾಪಸ್ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಸೊ ಇವರು ಆ 60 ಲಕ್ಷ ರಿಕವರಿ ಮಾಡಿಬಿಟ್ರು. ಇದರಲ್ಲಿ ಆ ಹುಡುಗಿ ಬಂದು ಅವನು ಆ ಫ್ರಾಡ್ಸ್ಟರ್ನ ನಂಬಿಟ್ಟಿದ್ರು. ಇವಾಗ ಆ ಮದುವೆ ಕ್ಯಾನ್ಸಲ್ ಆಗಿ ಬಂದಾಗ ತಿರ್ಗಾ ಬಂದು ಅವ್ರ ಫ್ಯಾಮಿಲಿ ಅಥವಾ ಅವ್ನು ನಿಂತ್ಕೊಂಡು ಮಾತಾಡೋದಂತೆ. ಅವಾಗ ಇವ್ರೇನಂದ್ರೆ ಒಪ್ಪಿರ್ಲಿಲ್ಲ. ಆ ಹುಡುಗಿ ಬಂದು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಬಂದ್ರು. ಆದರೆ ಇದರಲ್ಲಿ ಏನು ಗೊತ್ತಾಗತ್ತಂದ್ರೆ, ತಂದೆ ತಾಯಿ ಮಗಳ ವಿಷಯಕ್ಕೆ ಕಂಪಲ್ಸರಿ ಹೂ ಅಂದ್ಬಿಡ್ತಾರೆ. ಯಾರಾದ್ರೂ ಅವ್ರ ಮನೇಲಿ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿದ್ರಿಂದ ಬಚಾವಾಗಿರು. ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿಲ್ಲ ಅಂದ್ರೆ ಆ ಹುಡುಗಿ ಮದುವೆ ಆಗಿ ಅವನು ಅಲ್ಲೂ ಬಿಡ್ತಾ ಇದ್ದ, ಬೇರೆಯವ್ರನ್ನೂ ಮದುವೆ ಆಗ್ತಾ ಇದ್ದ. ಈ ತರ ಅಂತೂ ಬೇಜನ್ ಜನ ಇದೆ. ಎಲ್ಲ ಕೇಸುಗಳು ಬರುತ್ತೆ. ಒಂದ್ ಮದುವೆ ಆಗಿ ತಿರ್ಗಾ ಅವಳ ಜೊತೆ 4 ವರ್ಷ, ತಿರ್ಗಾ ಇನ್ನೊಂದು ಮದುವೆ ಆಗಿ 4 ವರ್ಷ, ಈ ತರನೇ ಬರುತ್ತೆ. ಸೊ ಇದ್ರೇನಂದ್ರೆ ಪ್ರೀ ಮ್ಯಾಟ್ರಿಮೋನಿಯಲ್ ವೆರಿಫಿಕೇಶನ್ ಅನ್ನೋದು, ಬ್ಯಾಕ್ ಗ್ರೌಂಡ್ ಚೆಕಿಂಗ್ ಅನ್ನೋದು ಕಂಪಲ್ಸರಿ ಮಾಡ್ಕೊಬೇಕು. ಆದ್ರೆ ಇದರಲ್ಲಿ ಏನಂದ್ರೆ, ಇವಾಗ ನಾವು ಪ್ರೀ ಮ್ಯಾಟ್ರಿಮೋನಿಯಲ್ ವೆರಿಫಿಕೇಶನ್ ಮಾಡಿಸಿದ್ರೆ ಅವ್ರ ಬ್ಯಾಕ್ ಗ್ರೌಂಡು, ಅವ್ರು ಕೊಟ್ಟಿರೋ ಇದರಲ್ಲಿ ಏನಂದ್ರೆ ಈ shaadi.com, ಈ ಭಾರತ್ ಮ್ಯಾಟ್ರಿಮೋನಿಯಲ್, ಇದರಲ್ಲಿ ಏನಂದ್ರೆ ಅದು ಏನು ರಿಪೋರ್ಟ್ ಹಾಕಿದ್ದಾರೆ, ನಾನು ಈ ತರ ಕೆಲಸ ಮಾಡ್ತೀನಿ, ನನ್ನ ಪೇ ಆಫ್ ಇಷ್ಟಿದೆ ಅಂತ, ಅದು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರಿಗೆ ID ಗೊತ್ತಿರುತ್ತೆ. ಇವಾಗ ಎಲ್ಲ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ID ಬಂದಿರುತ್ತೆ. ಆ ID ಇನ್ಫಾರ್ಮೇಶನ್ ಕೇಳಿದ್ರೆ ಹೇಳ್ತಾರೆ. ನೀವು ಇವಾಗ ಕಂಪ್ನಿಯಲ್ಲಿ ಇವಾಗ ಇನ್ಫಾರ್ಮೇಶನ್ ತಗೊಂಡ್ರೆ ಜನಕ್ಕೆ ಏನಂದ್ರೆ, ಇವಾಗ ಈ ತರ ಫ್ಯಾಮಿಲಿ, ಇವಾಗ ನಮ್ಮ ಯಾರಾದ್ರೂ ಮಗಳನ್ನ ಇಲ್ಲ ಮಗನ್ನ ಮದುವೆ ಮಾಡಿಸ್ತಾ ಇದೀನಿ, ಈ ತರ ಕೆಲಸ ಮಾಡ್ತಾ ಇದಾರೆ, ಈ ತರ ಹುಡುಗ ಇದ್ದಾನೆ, ಒಂದ್ಸಲಿ ವಿಚಾರಿಸ್ಕೊಳ್ಳಿ. ಫಸ್ಟ್ ಆದ್ರೆ ಇವಾಗ ಏನಂದ್ರೆ ಗೊತ್ತಿರೋರು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಕೊಡ್ತಾ ಇದ್ರು. ಇವಾಗ ಏನಂದ್ರೆ ಆ ಥರ ಎಲ್ಲ ಇಲ್ಲ. ಅವ್ರ ಮನೆ ಚೆನ್ನಾಗಿದೆಯಾ ನೋಡ್ಕೊಂತಾರ, ಅವಾಗ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟೇ ಇವಾಗಿರೋ ಜನರೇಷನ್ ಫ್ಯಾಮಿಲಿ. ಇದು ಬಿಕಾಸ್ ಅವರು ಎಮೋಷನ್ಸ್ ಜೊತೆ ಆಟ ಆಡ್ಬೇಕು ಅಂತನ, ಇಲ್ಲ ಅಂತಂದ್ರೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಮದ್ವೆ ಒಂದು ಮಾರ್ಗ ಅಂತನ? ಇದೇನಂದ್ರೆ ಇನ್ಸ್ಟೆಂಟ್ ಮನಿ ಅವ್ರಿಗೆ ಬೇಕು. ಯಾರ ತವ ಇವಾಗ ನನ್ನ ತವ ಟ್ಯಾಲೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಿರಲ್ಲ ಅವ್ರಿಗೆ. ಅವರು ಬೇರೆ ಅವ್ರ ಟ್ಯಾಲೆಂಟ್ನ ಅವರು ಗುರ್ಸಿರಲ್ಲ. ಅವ್ರಿಗೆ ಏನಂದ್ರೆ ಇವಾಗ ಇನ್ಸ್ಟೆಂಟ್ ಆಗಿ ಬೇಕು. ನಾನು ಎಲ್ಲರ ಮುಂದೆ ನಾನು ಪಾಶ್ ಆಗಿದ್ದೀನಿ, ರಿಚ್ ಆಗಿದ್ದೀನಿ, ಆ ಥರ ಪೋಸ್ ಕೊಟ್ಟು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಟ್ರ್ಯಾಪ್ ಮಾಡ್ತಾರೆ, ನೋಡ್ತಾರೆ ಇಂಥವ್ರನ್ನೇ ನಾವು ತಗಲಾಕೊಬಹುದು, ನಮ್ ತವ ಬಂದು ಇಂಥವ್ರೇ ಸಿಕ್ಕಾಕೊಂತಾರೆ. ಇವಾಗ ಒಬ್ರನ್ನ ಫುಲ್ ಆಗಿ ಅವ್ರು ನಂಬಿಟ್ಟಿರ್ತಾರೆ. ಇವ್ರು ನಮ್ ಕಡೆಯವರು, ನಮ್ಮವರು ಅಂತ ನಾವು ಯಾವಾಗ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅವಾಗ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಏನಂದ್ರೆ ಇವಾಗ ಮದುವೆ ಆಗಿದ್ರು, ನಾನು ಮದುವೆ ಆಗಿಲ್ಲ ಅಂತ ಬಂದು ಅವ್ನು ನಿಂತ್ಕೊಂಡು ಬೇರೆ ಕಡೆ, ಇವಾಗ ತಿಳ್ಕೊಳ್ಳೆ, ಇವಾಗ ಊರ್ ಕಡೆ ಮದುವೆ ಆಗಿರ್ತಾರೆ, ಸಿಟಿಯಲ್ಲಿ ಬಂದು ಅವನು ವರ್ಕಿಂಗ್ ಮಾಡ್ತಾ ಇರ್ತಾನೆ, ಅವ್ನು ಇಲ್ಲಿ ಬಂದು ಕರ್ಕೊಂಡ್ ಬಂದಿರಲ್ಲ. ಸೊ ಇಲ್ಲಿರೋರ್ಗೆ ಏನ್ ಗೊತ್ತಾಗುತ್ತೆ, ಅವ್ನು ಸಿಂಗಲ್ ಆಗಿದ್ದಾನೆ ಅಂತಾನೆ.
ಆದ್ರೆ ಅವ್ನು ಮದುವೆ ಆಗಿರೋದು ಊರ್ ಕಡೆಗೆ ಹೋದ್ರೆ ತಾನೇ ಗೊತ್ತಾಗುತ್ತೆ. ನಿಜ ನಿಜ. ಅದಕ್ಕೆ ಒಂದ್ಸಲಿ ಅವನು ಇವಾಗ ಅಡ್ರೆಸ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಬೇಕು. ಇದೇನಂದ್ರೆ ಪ್ರೀ ಮ್ಯಾಟ್ರಿಮೋನಿಯಲ್ ವೆರಿಫಿಕೇಶನ್ ಅಂತಾನೆ ಅದಕ್ಕಂತಾನೆ ಇದೆ. ಅದು ತುಂಬಾ ಜನ ಮಾಡ್ತಾ ಇದಾರೆ. ಈಗ ಅವ್ರಿಗೆ 100% ಕನ್ಫರ್ಮೇಶನ್ ಬಂದ್ಬಿಡುತ್ತೆ, ಅವ್ರಿಗೊಂದು ಸ್ಯಾಟಿಸ್ಫೈಡ್ ಇರುತ್ತೆ. ಕರೆಕ್ಟ್. ಏನಂದ್ರೆ ಇವಾಗ ಫಸ್ಟ್ ಆದ್ರೆ ಬೇರೆಯವ್ರ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಹೋಗಿ ಚೆಕ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಅಂತವ್ರಿಗೆಲ್ಲ ಟೈಮ್ ಇಲ್ಲ. ಕರೆಕ್ಟ್. ಅಂತ ಟೈಮ್ ಇಲ್ಲ. ಇವಾಗ ಏನಂದ್ರೆ ಟೈಮ್ ಇಸ್ ಪ್ರೆಷಿಯಸ್ ಅಂತ ಲೆಕ್ಕ ಹಾಕೊಂಡು ಅದಕ್ಕೆ ಈ ತರ ಆಗಿರೋ. ಸರ್ ಓವರ್ ಆಲ್ ಈ ಕೇಸ್ ಅಲ್ಲಿ ನಿಮ್ಗೆ ಕಷ್ಟ ಏನಾದ್ರು ಬಂತ ಅಂದ್ರೆ ಈ ಒಂದು ಸೆಗ್ಮೆಂಟ್ ನಂಗೆ ತುಂಬಾ ಕಷ್ಟ ಅಂತ ಅನ್ಸ್ತಾ ನಿಮ್ಗೆ? ಕಷ್ಟ ಅಂತ ಅನ್ನಿಸ್ತಂದ್ರೆ ಇವಾಗ ನಾವು ಯಾವಾಗ ಅವ್ನ್ ಸರ್ವೆಲೆನ್ಸ್ ಮಾಡಿದ್ವಿ, ನಾವು ಸರ್ವೆಲೆನ್ಸ್ ಮಾಡಿದಾಗ ಒಂದ್ ಪರ್ಸನ್ ರೂಟೀನ್ ರೆಗ್ಯುಲರ್ ಆಗಿದ್ದಾಗ ನಾವು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ನಾವ್ ಏನ್ ತಿಳ್ಕೊಂಡ್ವಿ, ಮೇ ಬಿ ಈಸ್ ವರ್ಕಿಂಗ್ ಫ್ರಮ್ ಹೋಮ್ ಮಾಡ್ತಾ ಇರ್ಬೋದು. ಅದು ಇವಾಗ ಮಾಡ್ತಾ ಇದಾರೆ ತುಂಬಾ ಜನ. ಅಂದ್ರೆ ಅವಾಗ ಅವ್ರ ಏನಂದ್ರೆ ಸ್ಟಾಕ್ ಬ್ರೋಕಿಂಗ್ ಮಾಡ್ತಾ ಇರ್ಬೋದು ಅಂತ ನಮ್ಗೊಂದು ಮೈಂಡ್ ಅಲ್ಲಿ ಇತ್ತು. ಸ್ಟಾಕ್ ಅಲ್ಲಿ ಅವ್ನಿಗೆ ಹೆಸರು ಚೆನ್ನಾಗಿದೆ ಸರ್, ಸ್ಟಾಕ್ ಅಲ್ಲಿ ಈ ಸ್ಟಾಕ್ ರೈಸ್ ಆಗುತ್ತೆ, ಈ ಸ್ಟಾಕ್ ಕಮ್ಮಿ ಆಗುತ್ತೆ ಅಂತ ಟ್ರೇಡಿಂಗ್ ಮಾಡ್ತಾ ಇರ್ಬೋದು ಅಂತ ನಮ್ಗೊಂದು ಮೈಂಡ್ ಅಲ್ಲಿ ಇತ್ತು. ಆದ್ರೆ ಇದ್ರಲ್ಲಿ ಏನಾಗಿತ್ತಂದ್ರೆ ಮುಂಬೈ ಹೋದಾಗ್ಲೇ ನಮ್ಗೆ ಕಷ್ಟ ಅನ್ಸಿದ್ದು. ಮುಂಬೈ ಒಳಗೆ ಆ ಫ್ಯಾಮಿಲಿ ಯಾವಾಗ ನಾವು ಕನ್ಫರ್ಮ್ ಮಾಡಿದ್ವಿ ಈ ತರ ಅವರು ಎಲ್ಲ ಡ್ರಾಮಾ ಆರ್ಟಿಸ್ಟ್ ಸೆಟ್ ಮಾಡಿರೋದು ಅಂತ, ಅದನ್ನ ನಾವು ಅವ್ರ ಬ್ರದರ್ಗೆ ನಮ್ಮ ಕ್ಲೈಂಟ್ ಅವ್ರಿಗೆ ನಾವು ಹೇಳಕ್ ಆಗಿಲ್ಲ. ನಾವ್ ಹೇಳಿದ್ರೆ ಇವಾಗ ಡ್ರಾಮಾ ಹೆಂಗ್ ಸೆಟ್ ಮಾಡ್ಬಿಡ್ತಾರೆ ಸರ್, ಡ್ರಾಮಾ ಸ್ಟೇಜ್ ಯಾರು ಫ್ಯಾಮಿಲಿಯಲ್ಲಿ ಯಾರು ಸೆಟ್ ಮಾಡ್ತಾರೆ, ಯಾರು ಮಾಡಲ್ಲ ಆ ತರ ಅಲ್ಲ ಅಂತ. ನೀವು ತಿರ್ಗಾ ವಿಚಾರಿಸಿಲ್ಲ ಸರಿಗೆ ಹಂಗೆ ಹಿಂಗೆ ಅಂತ ಯೋಚನೆ ಬರುತ್ತೆ. ಇವಾಗ ಅದನ್ನ ನಾವು ಏನ್ ಮಾಡಿದ್ವಿ, ನಂಬರು ಮತ್ತೆ ಫೋಟೋಸು ಇದನ್ನೆಲ್ಲ ತಗೊಂಡ್ಬಂದ್ವಿ. ಅವರು ನಮ್ ಜೊತೆ ನಿಂತಿರೋ ತರ ಸ್ನಾಪ್ಸ್ ಎಲ್ಲ ಮಾಡಿ ಅದನ್ನ ನಾವು ತಂದು ಇವ್ರಿಗೆ ತೋರಿಸಿದ್ವಿ. ಇವ್ರ ಬ್ರದರ್ಗೆ ಈ ತರ ಇವ್ರೇನ ನೋಡಿ ಅಂತ ಕೇಳಿ ಇದನ್ನೆಲ್ಲ ನಾವು ಸೆಟ್ ಮಾಡಿ ಇಟ್ಟಿದ್ವಿ. ಇದು ಬಂದು ಅಥೆಂಟಿಕ್ ಪ್ರೂಫ್ ಆಗಿ ಫಾರೆನ್ಸಿಕ್ಗೆಲ್ಲ ಇವಾಗ ಕೋರ್ಟ್ ಆಗಿದ್ರೆ ಫಾರೆನ್ಸಿಕ್ಗೆಲ್ಲ ಹೋಗುತ್ತೆ. ಸೊ ಇದು ಫೋಟೋಸ್ ಬಂದು ಅವ್ರ ಬ್ರದರ್ ನೋಡಿದ್ರು. ಅವ್ರ ಬ್ರದರ್ ನೋಡ್ಬಿಟ್ಟು ನಮ್ಗೆ ಅವಾಗ ಕನ್ಫರ್ಮ್ ಮಾಡಿದ್ರು, ಆಯ್ತು ನೀವು ಮಾಡಿರೋದು ಕರೆಕ್ಟ್ ಆಗೇ ಇದೆ, ಇವಾಗ ನನಗ್ ಸ್ಯಾಟಿಸ್ಫೈಡ್ ಆಗಿದೆ, ಇದು ಅವ್ನು ಫ್ರಾಡ್ ಮಾಡ್ತಾ ಇರೋದು. ಅದುವರೆಗೂ ನಾವು ಬ್ಲೈಂಡ್ ಆಗಿ ನಾವು ವರ್ಬಲ್ ಆಗಿ ಏನ್ ಹೇಳಿದ್ರು ಪ್ರೂಫ್ ಇಲ್ಲಂಗೆ ಅದು ಯಾರು ತಗೊಳಲ್ಲ. ಇವಾಗ ಅಂದ್ರೆ ಇವಾಗ ನಾವು ಏನಾದ್ರೆ ಹೇಳಿದ್ರೆ ನಾವು ಏನಾದ್ರೆ ಕೊಡಬಹುದು. ಅವಾಗ ಇದ್ದಿದ್ ಮೂಮೆಂಟ್ ಅಲ್ಲಿ ಅದೆಲ್ಲ ತುಂಬಾ ಕಷ್ಟ ಆಯ್ತು. ಒಂದ್ ಫ್ಯಾಮಿಲಿ ನಮ್ಗೇನಂದ್ರೆ ಇವ್ರು ಡ್ರಾಮಾ ಆರ್ಟಿಸ್ಟ್, ನಾವು ಸೆಟಪ್ ಮಾಡೋ ತರ ಇವಾಗ ನಾವು ಅಲ್ಲಿ ಫೋಟೋ ತೋರಿಸ್ಬೇಕು ಅವ್ರಿಗೆ, ನೀವು ಫ್ಯಾಮಿಲಿ ಅಂತ, ಅದಕ್ಕೆ ಅಂತಾನೆ ನಾವು ಫೋಟೋ ಸೆಷನ್ ಮಾಡಿಸಿ ಅವ್ರ ಜೊತೆ ಇದೆಲ್ಲ ತಗೊಂಡ್ಬಂದಿದ್ವಿ. ಇದು ಇವ್ರಿಗೆ ತೋರಿಸಿದಾಗ ನಮ್ಗೆ ಅದು ಅವಾಗ ಕಷ್ಟ ಅನಿಸ್ತು. ಹೆಂಗಂದ್ರೆ ಇವಾಗ ಅವ್ರು ಡ್ರಾಮಾ ಆರ್ಟಿಸ್ಟು, ಅವರೆಲ್ಲ ಫೋಟೋಸ್ ಅಲ್ಲಿ ಬರಲ್ಲ ಅಂದ್ರು, ನಾವ್ ಇಲ್ಲ ಈ ತರ ಕೊಡಬೇಕು, ಅವಾಗ್ಲೇ ಅವ್ರು ನಂಬ್ತಾರೆ, ಇದೆಲ್ಲ ನಾವು ಪ್ರೂವ್ ಮಾಡಬೇಕು. ಸೊ ಅವ್ರು ನಾವು ಕನ್ವಿನ್ಸ್ ಮಾಡಿದ್ವಲ್ಲ, ಆ ಮೂಮೆಂಟ್ ತುಂಬಾ ಕಷ್ಟ ಆಯ್ತು. ಅವ್ರು ಯಾವ್ದಕ್ಕೂ ಫಸ್ಟ್ ಒಪ್ಪಿರ್ಲಿಲ್ಲ ಫೋಟೋಸ್ಗೆಲ್ಲ. ಏನಕ್ಕಂದ್ರೆ ಫೋಟೋಸ್ ಎಲ್ಲ ಮಾಡಿದ್ರೆ ಅವ್ರ ಐಡೆಂಟಿಟಿ ತರ ಬಂದ್ಬಿಡುತ್ತೆ ಆಚೆ. ನೀವ್ ಯಾರು, ಏನಕ್ಕೆ ನಿಂತಿದ್ದೀರಾ, ಇವ್ರ ಜೊತೆನೂ ಅವ್ರ ಜೊತೆನೂ ನಿಂತಿದ್ದೀರಾ, ಅವ್ರಿಗೆ ಅದು ಡೌಟ್ ಬರುತ್ತೆ. ನಾವೇನ್ ಮಾಡಿದ್ವಿ, ನಾವು ದುಡ್ಡು ಕೊಟ್ವಿ. ನಾವು ದುಡ್ಡು ಕೊಟ್ಟಾಗ ಅವ್ರಿಗೊಂದು ನಂಬಿಕೆ ಜಾಸ್ತಿ ಬಂತು, ಓಕೆ ಇವರು ಒರಿಜಿನಲ್ ಆಗಿ ಮಾಡಿಸ್ತಾ ಇದ್ದಾರೆ. ಸೊ ಅದರಿಂದ ಆ ಫೋಟೋಸ್ ತಗೊಂಡ್ಬಂದ್ವಿ. ಈ ಕೇಸ್ ಅಲ್ಲಿ ಇನ್ವೆಸ್ಟಿಗೇಟ್ ಎಲ್ಲ ಮಾಡ್ಬೇಕಾದ್ರೆ ಯಾವಾಗ ಹುಡುಗನ್ಗೆ ನಾನು ಸಿಕ್ಕಾಕೊಂಡೆ ನನ್ನ ಕತೆ ಮುಗಿತು ಅಂತ ಬಂತಲ್ವಾ, ಅವಾಗ ಒಂದು ರಿಯಾಕ್ಷನ್ ಹೇಗಿತ್ತು ಸರ್? ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಮ್ಯಾಮ್, ಇವಾಗ ಅವನು ಯಾವಾಗ ಇವರು ಆ ಹುಡುಗ ಬಂದೆ ಅವ್ರ ತಂದೆ ಜೊತೆ ಮೀಟ್ ಮಾಡದ್ನೋ, ಹುಡುಗಿ ಅವ್ರ ತಂದೆ ಜೊತೆ ತಿರ್ಗಾ ನನಗೆ ಹೇಳಂಗೆ ನೀವ್ ಬಂದ್ರಿ ಅಂತ ಹೇಳ್ದ. ಅವಾಗ ಹುಡುಗಿ ಅವ್ರ ತಂದೆ ಹೋಗಿ ಹೊಡೆದಾಗ ಅವ್ನ ರಿಯಾಕ್ಷನ್ ಏನಂದ್ರೆ ಅವ್ನ್ ಏನು ಗೊತ್ತಾಗಿಲ್ಲ, ಬ್ಲಾಂಕ್ ಆಗ್ಬಿಟ್ಟ, ಫುಲ್ಲಿ ಬ್ಲಾಂಕ್. ಅವನು ಗೊತ್ತೇ ಇಲ್ಲ. ಅವನು ಸಾಯಂಕಾಲ ಫ್ಲೈಟ್ ಇದೆ, ಬೆಳಗ್ಗೆ ಫ್ಲೈಟ್ ಇವ್ರು ಹೋಗ್ಬಿಡ್ತಾರೆ, ಇವ್ರಿಗೆ ಪೇಮೆಂಟ್ ಮಾಡ್ಬಿಟ್ಟು ಅವ್ನು ಹೋಗ್ಬೇಕು. ನಮ್ಗೆ ಯಾವಾಗ ಈ ಸೀನ್ ಗೊತ್ತಾಯ್ತು, ಇದು ಫ್ಲೈಟು ಎಲ್ಲ ಇವ್ರು ಯಾವಾಗ ಬಂದ್ ಮಾತುಕತೆ ಎಲ್ಲ ಮಾತಾಡಿದ್ಮೇಲೆ ಇವ್ರ ಫ್ಲೈಟ್ ಅಲ್ಲಿ ಹೋದಾಗ ಈ ಹುಡುಗ ಬೇರೆ ಫ್ಲೈಟ್ ಅಲ್ಲಿ ಹೋಗಿದ್ದಾನೆ, ಅಲ್ಲಿ ಬೆಂಗಳೂರಿಗೆ ಬಂದಿರೋದು. ಆದ್ರೆ ಅದಕ್ ಮುಂಚೆ ಇವನ್ ಮುಖ ನೋಡ್ಬೇಕಂದ್ರೆ ಅವ್ನ್ ಏನು ಗೊತ್ತಾಗ್ತಾ ಇಲ್ಲ. ಈ ಕಡೆ ಆ ಕಡೆ ತಿರುಗಿ ನೋಡ್ತಾವನೆ, ಅವ್ನ್ ಹೇಳೋದಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಒಪ್ಕೊಂಡ್ಬಿಟ್ನಲ್ಲ, ಇವಾಗ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಅವ್ನು ಒಪ್ಕೊಂಡ್ಬಿಟ್ಟ, ಹೌದು ನಾನು ಇವಾಗ ಈ ಫ್ಯಾಮಿಲಿಗೆ ಇದೆಲ್ಲ ಸೆಟಪ್ ಫ್ಯಾಮಿಲಿನೇ, ನಾನ್ ಬಂದು ಪೊಲೀಸ್ನಾಗ ಇವ್ರು ಯಾವಾಗ ಕರ್ಸಿರುವ ಅಂತ ಹೇಳಿದ್ರು. ಅವಾಗ ಆ ಹುಡುಗನ್ಗೆ 100% ಇವ್ ಗೊತ್ತಾಗೋಯ್ತು, ನಾನ್ ಜೈಲಿಗೆ ಹೋಗೋದು,
ಏನು ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಇದು ಬಂದು ಫ್ರಾಡು, 420 ಚೀಟಿಂಗ್ ಕೇಸ್ ಆಗಿರೋದು. ಸೊ ಇದು ಅವನಿಗೆ ಯಾವಾಗ ತಲೆ ಕೂತ್ಕೊಂತ ಅವನು ಎಫಿಷಿಯನ್ಸಿ ಏನಂದ್ರೆ ನಮ್ದ್ರಲ್ಲಿ ಅವನು ಬ್ರೈನ್ ಅಷ್ಟು ಫಾಸ್ಟ್ ಆಗಿ ಏನಕ್ಕೆ ಯೂಸ್ ಮಾಡ್ದ ಅಂದ್ರೆ ಸಡನ್ ಆಗಿ ನಿಮ್ಗೆ ಅವನ ತಂದೆ ತಾಯಿ ಸ್ಟ್ರಾಂಗ್ ಆಗಿದ್ದಾರೆ, ನಿಮ್ ಫ್ಯಾಮಿಲಿ ನಮ್ ಸ್ಟೇಟಸ್ ಬರಲ್ಲ, ಅದನ್ನ ಆದ್ರೆ ನನ್ನ ಈ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ಅದು ಬಿಟ್ಕೊಡಕ್ಕಾಗಲ್ಲ, ಅದಕ್ಕೆ ನಾನು ಹೇಳ್ದೆ. ಸ್ಟ್ರಾಂಗ್ ಆಗಿತ್ತಾ? ಅವ್ರ ಫ್ಯಾಮಿಲಿ ಸ್ಟ್ರಾಂಗ್ ಆಗಿದ್ರೆ ಅವನೇನಕ್ಕೆ 60 ಲಕ್ಷ ಮೋಸ ಮಾಡ್ತಿದ್ದ. ಹೋಗ್ಲಿ, ಅವನ್ಗೆ ಕೇಸ್ ಸ್ಟ್ರಾಂಗ್ ಆಗಿ ಜೈಲ್ಗೆ ಏನಾದ್ರು ಹೋಗೋ ತರ ಏನಾದ್ರು ಸಿಚುವೇಶನ್ ಬಂತ? ಇದು ಜೈಲ್ಗೆ ಹೋಗ್ಬೇಕಂತ ಸಿಚುವೇಶನ್ ಬಂತಂದ್ರೆ ದುಡ್ಡು ಅವ್ರು ವಾಪಸ್ ಇಸ್ಕೊಂಡಿದ್ದಾರೆ. ವಾಪಸ್ ಕೊಟ್ಟ ಅವ್ನ ದುಡ್ಡನ್ನ. ಹೌದು, ಹುಡುಗಿನ ಮದ್ವೆ ಆಗಲ್ಲ ಅಂತ ಮೆನ್ಷನ್ ಮಾಡಿ ದುಡ್ಡು ವಾಪಸ್ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರೋ ದುಡ್ಡು ವಾಪಸ್ ಸಿಕ್ಕಿದೆ. ಕರೆಕ್ಟ್. ಮಿಕ್ಕಿದ್ದು ಅವ್ರು ಏನ್ ಕೇಸ್ ಮಾಡಿದ್ರು ಅವರು ಸ್ಟೇಷನ್ ಅಲ್ಲಿ ವಿಡ್ರಾ ಮಾಡ್ಕೊಂಡ್ರು ಅನ್ಕೋತೀನಿ. ಇಲ್ಲ, ಕೇಸ್ ಆಗಿದ್ದು ಬಂದು ಮುಂಬೈಯಲ್ಲಿ ಆಗಿದೆ ಕೇಸು. ಇವಾಗ ಇದು ಬಂದು ಬೆಂಗಳೂರಿಗೆ ಬಂದಿಲ್ಲ ಕೇಸು, ಮುಂಬೈಲಿ ಚೀಟಿಂಗ್ ಕೇಸ್ ಆಗಿರೋದು. ಏನಾಗಂದ್ರೆ ಬೆಂಗಳೂರಲ್ಲಿ ಆಗಿದ್ರೆ ಬೆಂಗಳೂರಲ್ಲಿ ಕೇಸ್ ಆಗೋದು, ಇವರು ಮುಂಬೈಯಲ್ಲಿ ಕೇಸ್ ಆಗಿರೋದು. ಚೀಟಿಂಗ್ ಕೇಸ್ ಅಲ್ಲಿ ಮಾಡಿದಾಗ ಅಲ್ಲಿ ಇದು ಫ್ರಾಡ್ ಸ್ಟಾರ್ ಮಾಡ್ತಾ ಇದ್ದಾನೆ ಅಂತ ಹಾಕಿ ಇದು ಮಾಡಿದಾಗ ಅಲ್ಲಿ ಕೇಸ್ ಆಗಿದೆ. ಅವನಿಗೆ ಅದು ಜೈಲ್ ಇದಾಯ್ತಾ ಇಲ್ವಾ ಅಂತ ಏನೂ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇದು ಕೇಸ್ ಆಗಿದೆ ಅಂತಾನೆ ಮಾತ್ರ ಗೊತ್ತಾಗಿತ್ತು. ನಮ್ ಕೆಲಸ ಏನಾಯ್ತಂದ್ರೆ ನಾವು ಪ್ರೂಫ್ನ ಅವ್ರಿಗೆ ಕೊಡ್ಬೇಕಾಗಿತ್ತು. ನಾವು ನಮ್ ಕ್ಲೈಂಟ್ಗೆ ಪ್ರೂಫ್ ಮಾಡಿಕೊಟ್ಟಿವಿ. ಅಂದ್ರೆ ಇವ್ರಿಗೆ ಆ ಹುಡುಗಿ ಅವ್ರ ಅಣ್ಣ ಇದಾನಲ್ವಾ, ಅವರಿಂದ ಪ್ರೋಸೆಸ್ ಆಗಿತ್ತು. ಏನಕ್ಕಂದ್ರೆ ಆ ಹುಡುಗಿ ಅವ್ರ ಅಣ್ಣ ಡೌಟ್ ಬಂದಿಲ್ಲ ಅಂದ್ರೆ ಅವ್ರ ಕೇಸ್ ಬಂದು ನಮ್ಗೆ ಕೊಡ್ತಾ ಇದ್ದಿಲ್ಲ. ಇವರೇ ಹೋಗಿ ಮದುವೆ ಆಗ್ಬಿಟ್ರೆ ಒಂದ್ಸಲಿ ಏನು ಮಾಡಕ್ಕಾಗಲ್ಲ. ಅದು ಒಂಥರ ಒಂದ್ ಫ್ಯಾಮಿಲಿ ಅದು ಬಂದು ಡಿಸ್ಕರೇಜ್ ಆಗ್ಬಿಡುತ್ತೆ. ಅವ್ರು ರೈಸ್ ಮಾಡೋದಕ್ಕೆ ಇವಾಗ ಅದೇ ಒಂದ್ ಮೈಂಡ್ ಅಲ್ಲಿ ತಂದೆ ತಾಯಿಗೆ ಕೂತಿರುತ್ತೆ. ಏನಂದ್ರೆ ಫಸ್ಟ್ ಗೊತ್ತಾಗ್ಬಿಟ್ರೆ ಕ್ಲಾರಿಟಿಯಾಗಿ ಇರುತ್ತೆ ಅಂತ ಅಷ್ಟೇ. ಅದಕ್ಕೆ ಪ್ರೀ ಮ್ಯಾಟ್ರಿಮೋನಿಯಲ್ ವೆರಿಫಿಕೇಶನ್ ಇಸ್ ಮಸ್ಟ್ ಫಾರ್ ಎನಿ ಫ್ಯಾಮಿಲಿ. ಓಕೆ, ಸೊ ಓವರ್ ಆಲ್ ಈ ಕೇಸ್ ಇಂದ ನಮ್ಮ ವೀಕ್ಷಕರಿಗೆ ನೀವೇನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳ್ಬೇಕಂದ್ರೆ ಮ್ಯಾಮ್, ಇವಾಗ ಇವಾಗಿರೋ ಜನರೇಷನ್ ಅಲ್ಲಿ ಮದುವೆ ಆಗೋ ಪಾರ್ಟ್ನರ್ ಬಗ್ಗೆ ಫುಲ್ ಆಗಿ ಡೀಟೇಲ್ಸ್ ತಿಳ್ಕೊಂಡಿರ್ಬೇಕು. ಕರೆಕ್ಟ್. ಅವ್ರ ಬಗ್ಗೆ ಏನ್ ಮಾಡ್ತಾ ಇದಾರೆ, ಅವ್ರು ಎಲ್ಲಿ ಓದಿದ್ದಾರೆ, ಇದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ, ಅದ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಮದುವೆ ಆದ್ಮೇಲೆ ಇವಾಗ ತುಂಬಾ ಡೈವರ್ಸ್ ಕೇಸ್ಗಳು ಬರ್ತಾ ಇರುತ್ತೆ. ಸೊ ಈ ಕೇಸ್ಗಳು ಕಮ್ಮಿ ಆಗ್ಬಿಡುತ್ತೆ. ಏನಂದ್ರೆ ಅವ್ರ ಬಗ್ಗೆ ಮುಂಚೆ ಚೆನ್ನಾಗಿ ಗೊತ್ತಿದ್ರೆ, ಅವ್ರ ಬಿಹೇವಿಯರ್ ಹಿಂಗೆ ಅಂತ ಗೊತ್ತಾದ್ರೆ ನಾವು ಅದೇ ತರ ಅವ್ರು ಅಡ್ಜಸ್ಟ್ ಇವಾಗ ಇಬ್ರಲ್ಲೂ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಫ್ಯಾಮಿಲಿ ಚೆನ್ನಾಗಿ ಹೋಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಫಸ್ಟ್ ನೀವು ಒಂದು ವೆರಿಫಿಕೇಶನ್ ಮದುವೆಗೆ ಮುಂಚೆ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೇದು. ಸರ್, ಇವತ್ತಿನ ಕೇಸ್ ಅಂತೂ ಎಕ್ಸಲೆಂಟ್ ಆಗಿತ್ತು. ನಮ್ಮೆಲ್ರಿಗೂ ಒಂದು ಪಾಠ ಅಂತ ಹೇಳ್ಬೋದು. ಇಂಥ ಒಂದು ಒಳ್ಳೆ ಕೇಸ್ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್. ವೀಕ್ಷಕರೇ, ನೋಡಿದ್ರಲ್ವಾ, ಮದುವೆ ಆಗಕ್ಕಿಂತ ಮುಂಚೆ ನೀವೇನಾದ್ರೂ ಮದುವೆ ಆಗಕ್ಕೆ ಡಿಸೈಡ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. ಇವತ್ತಿನ ಕೇಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಸಿನಿಮಾ ನೋಡ್ಕೊಂಡು ಬಂದ ಹಾಗೆ ಇತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ಒಂದಿಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.